ಕೆಆರ್ಎಸ್ ಬಳಿ ಬಿಜೆಪಿ ಪ್ರತಿಭಟನೆ ಡ್ಯಾಮ್ ಎದುರು ರಸ್ತೆಯಲ್ಲಿ ಕೂತು ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಕಾವೇರಿಗೆ ನೀರು ಬಿಡದಂತೆ ಸರ್ಕಾರಕ್ಕೆ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಬಂಗಾರಪ್ಪ ರೀತಿ ಖಡಕ್ ನಿರ್ಧಾರವನ್ನ ತೆಗೆದುಕೊಳ್ಳಲಿ ಮಂಡ್ಯದಲ್ಲಿ ಬಿಜೆಪಿ ನಾಯಕರು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಇವತ್ತು ಬಿಜೆಪಿ ಎಂಟ್ರಿ ಕೊಟ್ಟಿದೆ. ಈ ಕಾವೇರಿ ಕಿಚ್ಚಿನ ವಿಚಾರದಲ್ಲಿ ಇವತ್ತು ಬಿಜೆಪಿ ಧುಮುಕಿದೆ. ಅದರಲ್ಲಿ ಇವತ್ತು ಒಂದಷ್ಟು ಮಾತುಗಳನ್ನಾಡಿದ್ದಾರೆ. ಹಿಂದೆ ಸಿಎಂ ಬಂಗಾರಪ್ಪ ರೀತಿಯಲ್ಲಿ ನಿರ್ಣಯಗಳನ್ನ ಕೈಗೊಳ್ಳಿ, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರ್ದು, ನಮ್ಮಲ್ಲಿ ಕುಡಿಯಕ್ ನೀರಿಲ್ಲ, ಅವರು ಎರಡನೇ ಬೆಳೆ ಬೆಳೆಯೋದಕ್ಕೆ ನೀರು ಕೇಳ್ತಾ ಇದ್ದಾರೆ. ಪರಿಸ್ಥಿತಿ ಹಿಂಗಿರುವಾಗ ಹೆಂಗ್ ಕೊಡಕ್ಕಾಗತ್ತೆ? ಡ್ಯಾಮ್ ಎದುರು ರಸ್ತೆಯಲ್ಲಿ ಕೂತ್ ಘೋಷಣೆ ಕೂಗ್ತಾ ಇದ್ದಾರೆ. ಇವತ್ತು ಬಿಜೆಪಿ ಎಂಟ್ರಿ ಕೊಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳಿ ಭಾರಿ ಎಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಯಿತು. ಅದಕ್ಕೂ ಮೀರಿ ಪ್ರೊಟೆಸ್ಟ್ ಯಾವಾಗ ಮತ್ತೊಂದು ಸ್ವರೂಪಕ್ಕೆ ತಿರುಗ್ತಾ ಇತ್ತು, ಅಲ್ಲಿ ಪ್ರಮುಖವಾದವರನ್ನ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸಗಳಾಯಿತು. ಮಹಿಳೆಯರ ಎಂಟ್ರಿ ಕೊಟ್ಟರು. ಇವತ್ತು ಕೆಆರ್ಎಸ್ ಡ್ಯಾಮ್ ಎದುರು ಉರುಳು ಸೇವೆ ಮಾಡಿದ್ರು, ಧಿಕ್ಕಾರವನ್ನ ಕೂಗಿದ್ರು, ಘೋಷಣೆಗಳನ್ನ ಕೂಗಿದ್ರು. CWRCಗೂ ಅಷ್ಟೇ, CWMAಗೂ ಅಷ್ಟೇ. ಇದಕ್ಕೆ ಏನಾದ್ರೂ ರಾಜ್ಯ ಸರ್ಕಾರ ಉತ್ತಮ ರೀತಿಯ ನಿರ್ಣಯವನ್ನ ಕೈಗೊಳ್ಳಿಲ್ಲ ಅಂದ್ರೆ ಅದಕ್ಕೂ ಕೂಡ ನಾವು ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸದ್ಯಕ್ಕೆ ಇವತ್ತು ಬಿಜೆಪಿ ಎಂಟ್ರಿ ಕೊಟ್ಟಿದೆ. ಬಿಜೆಪಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದಾಗಿದೆ. ಡ್ಯಾಮ್ ಎದುರು ರಸ್ತೆಯಲ್ಲಿ ಕೂತು ಪ್ರೊಟೆಸ್ಟ್ ಅನ್ನು ನಡೆಸಿದ್ದಾರೆ. ಕಾವೇರಿ ನೀರು ಬಿಡಬಾರ್ದು ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹದ ಕೂಗುಗಳು ಈಗ ಕೇಳಿ ಬರ್ತಾ ಇದೆ. ಈ ಹಿಂದೆ ಇದ್ದಂತಹ ಸಿಎಂ ಬಂಗಾರಪ್ಪ ರೀತಿಯಲ್ಲಿ ಖಡಕ್ ನಿರ್ಧಾರವನ್ನು ತೆಗೆದುಕೊಳ್ಳಲಿ, ಕಾನೂನುಬದ್ಧವಾಗಿ ಹೋರಾಟ ಮಾಡೋಣ, ಸುಪ್ರೀಂ ಕೋರ್ಟ್ ವರೆಗೂ ಹೋಗೋಣ, ನೀವು ಬಿಡಬೇಡಿ. CWMA ತನಗೆ ಬೇಕಾದಂಗೆ ವಾದ ಮಾಡ್ಕೊಂಡಿದೆ. ದಿನಕ್ಕೆ 1 TMC ನೀರು KRSಗೆ ಹರಿದು ಬರುತ್ತೆ ಅಂತ ಹೇಳ್ಕೊಂಡಿದೆ. ಆದ್ರೆ ಬರ್ತಾ ಇದೆಯಾ? ಖಂಡಿತ ಇಲ್ಲ. ಹಾಗಾದ್ರೆ ಯಾಕೆ ಬೇಕು? ನಮ್ಮ ರೈತರು 4-5 ತಿಂಗಳು ಇದೇ ಪರಿಸ್ಥಿತಿ ಉಲ್ಬಣ ಆಗ್ಬಿಟ್ರೆ ಕುಡಿಯೋಕ್ಕೂ ನೀರಿರಲ್ಲ ನಮ್ಮ ರಾಜ್ಯದ ಜನತೆಗೆ. ಅಂಥದ್ರಲ್ಲಿ ತಮಿಳ್ನಾಡು 2ನೇ ಬೆಳೆ ಬೆಳ್ಕೋತೀವಿ, ನಮ್ಗೇನು ಬಂದ್ಬಿಡ್ಬೇಕು, ನಮ್ಮ ಭಾಗ ಏನು ಬಂದ್ಬಿಡ್ಬೇಕು ಅದು ಬಂದ್ಬಿಡ್ಲಿ ಅಂದ್ರೆ ಹೆಂಗೆ ಸಾಧ್ಯ? ಹಾಗಾಗಿ ಮಂಡ್ಯ ಹಾಗೂ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದ ಪ್ರೊಟೆಸ್ಟ್ಗಳು ನಡೀತಾ ಇದೆ. 1000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. 1,500 ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಇನ್ನು ಮಂಡ್ಯದ SP ಆದಂತಹ ಡಾಕ್ಟರ್ ಶೋಭಾರಾಣಿ ಅವರ ನೇತೃತ್ವದಲ್ಲಿ ಭಾರಿನೇ ಬಿಗಿ ಭದ್ರತೆಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬೃಂದಾವನದ ಪ್ರವೇಶಕ್ಕೆ ಪ್ರವಾಸಿಗರ ನಿರ್ಬಂಧವನ್ನು ವಿಧಿಸಲಾಗಿದೆ. ಅಷ್ಟರ ಮಟ್ಟಿಗಿದೆ ಮಂಡ್ಯ ಮೈಸೂರಿನಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್. ಇನ್ನು ಶ್ರೀರಂಗಪಟ್ಟಣ ತಹಶೀಲ್ದಾರ್ ಕೂಡ ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಪ್ರವಾಸಿಗರು ಬರ್ತಾರೆ, ಇಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಪ್ರೊಟೆಸ್ಟ್ ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ, ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳಿ ಭಾರಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಾಗಿದೆ. ನಾನು ನಿನ್ನೆ ಗಮನಿಸೋದಾದ್ರೂ ಕೂಡ ಟೈರಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ಹಿಂದೆ ಇದೇ ಫಸ್ಟ್ ಏನಲ್ಲ, ಕರ್ನಾಟಕಕ್ಕೆ ಈ ರೀತಿ ಆಗ್ತಾ ಇರುವಂತಹ ಅನ್ಯಾಯ ಇದೇ ಮೊದಲೇನಲ್ಲ, ಬಹಳಷ್ಟು ಬಾರಿ ಆಗಿದೆ. ಆದರೆ ಸರ್ಕಾರ ಇಲ್ಲಿ ರಾಜ್ಯದ ಪರವಾಗಿ ದನಿಯನ್ನ ಎತ್ತಬೇಕು ಅಂತ ಹೇಳಿ ಭಾರಿ ಮಟ್ಟದ ಹೋರಾಟಗಳು ನಡೀತಾ ಇದೆ. ನೋಡಿ, ಸರ್ಕಾರ ಈಗ ಏನು ನೀರು ಬಿಟ್ಬಿಡ್ತಾ ಇಲ್ಲ, ಆದೇಶ ಬಂದ ತಕ್ಷಣ ಬಿಡ್ತಾ ಇಲ್ಲ. ಭಾನುವಾರದವರೆಗೂ ನೋಡೋಣ, ಸರ್ವಪಕ್ಷ ಸಭೆ ಕರೆದಿದ್ವಿ. ಆಗಸ್ಟ್ 3ಕ್ಕೆ ತಮಿಳ್ನಾಡು CM ಬರ್ತಾರೆ, ಅವ್ರನ್ನೇ ಕರ್ಕೊಂಡು ಹೋಗಿ ಪರಿಸ್ಥಿತಿ ಅವಲೋಕನದ ಬಗ್ಗೆ ಹೇಳೋಣ, ಸಭೆ ಮಾಡೋಣ ಅಂತ ಇದೆ. ವೆಯ್ಟ್ ಮಾಡ್ತಾ ಇದೆ. ವೆಯ್ಟ್ ಮಾಡುವ ಹಾದಿಯಲ್ಲಿಯೇ ಪ್ರೊಟೆಸ್ಟ್ ಹಿಂಗಿದೆ. ಅಪ್ಪಿ ತಪ್ಪಿ ನೀರು ಬಿಡುವಂಥ ನಿರ್ಣಯಕ್ಕೆ ಏನಾದರೂ ಸರ್ಕಾರ ಬಂದರೆ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಸ್ವರೂಪವೇ ಬದಲಾಗ್ಬಿಡುತ್ತೆ. ಜೊತೆಗೆ ರೈತ ವಿರೋಧಿ ಸರ್ಕಾರ ಅನ್ನುವಂಥ ಒಂದು ಹೆಸರಿಗೆ ಪಾತ್ರ ಆಗಬೇಕಾಗತ್ತೆ. ಈಗ ಕಾಂಗ್ರೆಸ್ ಒಂಥರ ಅಡ್ಕತ್ರಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. CWRC ಆದೇಶ ಕೊಡ್ತು, CWMA ಅದನ್ನ ಎತ್ತಿಡಿತು. ಪ್ರಾಧಿಕಾರ ನಿರ್ವಹಣಾ ಮಂಡಳಿಗೆ ರಾಜ್ಯದ ಕಷ್ಟ ಅರ್ಥ ಆಗ್ತಾ ಇಲ್ಲ. ಒಂದು ವೇಳೆ ಅರ್ಥ ಆಗಿದ್ರೆ, ಎಕ್ಸಾಕ್ಟ್ ಪರಿಸ್ಥಿತಿ ಹೆಂಗಿದೆ ಅಂತ ಗೊತ್ತಾಗಿದ್ದಿದ್ರೆ ಇವತ್ತು ಈ ನಿರ್ಣಯಗಳನ್ನು ಕೈಗೊಳ್ತಾನೆ ಇರಲಿಲ್ಲ. ಹಾಗಾಗಿ ಇಂಥದ್ದು ನಿರ್ಣಯಕ್ಕೆ ಬಂದಿದೆ, ತನಪಾಡಕ್ಕೆ ತಾನು ಆದೇಶ ಕೊಟ್ಟಿದೆ ಅಂದ ಮಾತ್ರಕ್ಕೆ ನಾವು ನಮ್ಮಲ್ಲಿರುವಂಥ ಸ್ವಲ್ಪ ಮಟ್ಟದ ಅಲ್ಪ ಪ್ರಮಾಣದ ನೀರನ್ನು ಹೋಗಮ್ಮ ತಾಯಿ ಕಾವೇರಿ ನೀನು ತಮಿಳ್ನಾಡಿಗೆ ಹೋಗುವಂತ ಹರಿಸೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಬರದ ಛಾಯೆ ಆವರಿಸ್ಬಿಟ್ಟಾಗ ನಾವು ಆ ನೀರನ್ನ ವಾಪಸ್ ಕರ್ಕೊಂಡು ಬರೋಕ್ಕೂ ಆಗಲ್ಲ.